ಇದ್ರೆ ಬೆಂಗಳೂರು ಸುತ್ತು ಅಲ್ಲ ಕ್ರಿಕೆಟ್ ಬೇಕಾಗಿರೋದು 10 ಎಕರೆ ಕ್ರಿಕೆಟ್ ಅವ್ರಿಗೆ ದುಡ್ಡಿನ ಕೊಡ್ತೀನ ಸರ್ ಸಿಗಲ್ವಾ? ಅಲ್ಲ ಕ್ರಿಕೆಟ್ ಅವ್ರಿಗೆ ದುಡ್ಡಿನ ಕೊಡ್ತೀನ ಸರ್. ಕ್ರಿಕೆಟ್ ಎಷ್ಟು ಕಮರ್ಷಿಯಲೈಸ್ ಆಗಿದೆ, ಎಷ್ಟು ಹಣ ಮಾಡ್ತಿದ್ದಾರೆ. ನಮ್ಗೊಂದು ಪಾಸ್ ಕೊಡಲ್ಲ ಅಲ್ಲಿ ಅವ್ರು ಸ್ಟೇಡಿಯಂ ಮಾಡಿಸ್ತಾರೆ. ಅವ್ರದ್ದು ಸಜೆಷನ್ ಇದೆ ಬಿಡಪ್ಪ. ಅಲ್ಲ ಸಜೆಷನ್ ಕ್ರಿಕೆಟ್ ಸ್ಟೇಡಿಯಂ ಕಟ್ಲಿಕ್ಕೆ ಸರ್ಕಾರ ದುಡ್ಡು ಬೇಕು, ಸರ್ಕಾರದ ಪರ್ಮಿಷನ್ ಅಷ್ಟೇ ಬೇಕು ಅವರಿಗೆ. ಗವರ್ಮೆಂಟ್ ಸರ್ ಯಾಕೆ ಅರಿ ಇದ್ದೀರಾ? ಅರಿ ಇಲ್ಲ, ಕೂತ್ಕೊಳ್ಳಿ ಒಂದು ನೋಡಿ. ನೀವು ಫ್ಲೈಟ್ ಹೋಗ್ಬೇಕು ಅಂತ ಕೋಆಪರೇಟ್ ಮಾಡಿ ನೀವು ಅದಕ್ಕೆ ಮುಗಿಸಿದೀನಿ ನಾನು. ಇಲ್ಲ ಅಂದ್ರೆ ಇನ್ನೊಂದು ಗಂಟೆ ಮಾತಾಡ್ತಾ ಇದ್ದೆ. ನೀವು ನಮ್ಮ ಜಾರ್ಜ್ ಅವರು ಕ್ರಿಕೆಟ್ ಆಡಲ್ಲ, ಅವರು ಅದೇನೋ ಗೊತ್ತಿಲ್ಲ ಯಾಕೆ ಕ್ರಿಕೆಟ್ ಬಗ್ಗೆ ಮಾತಾಡ್ತಾರೆ ಅಂತ. ಸಾಕಾಗಿದೆ. ಮೊನ್ನೆ 11 ಜನ ಸತ್ತಿದ್ದಾರೆ, 11 ಜನ ಅನಾಹುತ. ಅಧ್ಯಕ್ಷರೇ ಒಂದ್ ನಿಮಿಷ ಒಂದೇ ನಿಮಿಷ. ಜಾಗ ನಾವು ಕೊಟ್ಟಿರೋದು, ಸ್ಟೇಡಿಯಂಗೆ ಜಾಗ ನಾವು ಕೊಟ್ಟಿರೋದು. ಏನ್ ಕೊಟ್ಟಿದ್ದೀರಿ ನೀವು? ಆರ್ಡರ್ ಕಾಪಿ ಕೊಡಪ್ಪ. ಆರ್ಡರ್ ಕಾಪಿ ಇದೆ ನನ್ನ ಹತ್ರ. ಏನ್ ಕೊಟ್ಟಿದ್ದೀರಿ ಅಂದ್ರೆ ನೀವು ಕ್ರಿಕೆಟ್ ಆಡೋದಕ್ಕೆ ಟ್ರೈನಿಂಗ್ ಮಾಡಿ ಅಂತ ಕೊಟ್ಟಿರೋದು. ಅವ್ರಿಗೆ ಟ್ರೈನಿಂಗ್ ಪ್ರತಿ ವರ್ಷ ನೀವು ಟ್ರೈನ್ ಮಾಡಿ ಅಂತ ಕೊಟ್ಟಿರೋದು. ಏನ್ ಟ್ರೈನ್ ಮಾಡ್ತಾವ್ರ ಅವರು? ಎಷ್ಟಿದೆ ಅದು ಗೊತ್ತಾ? ದುಡ್ಡು ಸಾವಿರಾರು ಕೋಟಿ ದುಡ್ಡಿದೆ, ಕೊಳಿತಾ ಬಿದ್ದಿದೆ ಹಂಗೆ. ಸಾವಿರಾರು ಕೋಟಿ ದುಡ್ಡಿದೆ ಅವ್ರ ಹತ್ರ. ನಮ್ಗೆ ನೀವು ಇಷ್ಟೆಲ್ಲ ಕೂತ್ಕೊಂಡು ಅಲ್ಲಿ ನಮ್ಮನ್ನ ಕೂತ್ಕೊಳ್ಳಿ, ಬೆಳಗ್ಗೆ 8 ಗಂಟೆ ಬನ್ನಿ, 7 ಗಂಟೆ ಬಂತೀರಿ. ಒಂದ್ ಟಿಕೆಟ್ಗೆ ಅಂಗಲಾಚ್ಬೇಕು, ಆ ಸ್ಥಿತಿ ತಂದಿದ್ದಾರೆ ನಮಗೆ. ಒಂದ್ ಟಿಕೆಟ್ಗೆ MLA ಕೊಡಲ್ಲ ಸರ್. ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ನನ್ನ ಹೆಸರು ಮೇಲೆ ಕಳಿಸ್ತಾರೆ. ನಾನು ಯಾರನ್ನೂ ಕಳ್ಸಂಗಿಲ್ಲ, ನನ್ನ ಹೆಂಡತಿನೂ ಕಳ್ಸಂಗಿಲ್ಲ, ನನ್ನ ಮಗನ್ನೂ ಕಳ್ಸಂಗಿಲ್ಲ, ಯಾರನ್ನೂ ಕಳ್ಸಲ್ಲ. ಯಾಕಂದ್ರೆ ಗೊತ್ತು ಇವ್ರ MLA ಯಾರು 90% ಬರಲ್ಲ, ಅದನ್ನು ಮಾರಾಟ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಕ್ಲಿಯರ್ ಆಗಿ ಹೇಳಿದೆ, ಮೂಲ ಉದ್ದೇಶ ನೈಜ ಕ್ರಿಕೆಟ್ಗೆ ಉತ್ತೇಜನ ಮತ್ತು ಗುಣಮಟ್ಟದ ಅವ್ರಿಗೆ ಎಷ್ಟು ಸರಿ ಇದೆ. ವಿರೋಧ ಪಕ್ಷದ ಸರಿ ಇದೆ ಅಲ್ಲಲ್ಲ ಡಾಕ್ಟ್ರೆ ಸರ್, ನಿಮ್ ಪರವಾಗಿ ಮಾತಾಡ್ತೀವಿ ಸರ್. MLA ಒಂದು ಟಿಕೆಟ್ ಕೊಡ್ತಾರೆ, ಅದು ಯಾವ್ದು ಗ್ಯಾಲರಿ ಗೊತ್ತಾ? ಕೆಳಗಡೆ ಅಲ್ಲಿ ಇವ್ರು ಹೋಗೋ ಕಡೆ ಕೂತ್ಕೋಬೇಕು ನಾವು ಹೋಗಿ. ಮೊದ್ಲೆಲ್ಲ ಇತ್ತು ಸರ್, 2 ಟಿಕೆಟ್ ಕೊಡ್ತಾ ಇದ್ರು ಕಡ್ಡಾಯವಾಗಿ. ಅಲ್ಲ 2 ಟಿಕೆಟ್ ಕೊಡ್ತಾ ಇದ್ರು. MLA ಒಂದು ಕುಂದ್ರಕ್ಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್. ಏನ್ ನಾವು ನಮ್ಮ ಮಕ್ಕಳು ಹೋಗ್ಬೇಕಂತಾರೆ, ನಮ್ಮ ಮನೇಲಿ ಹೋಗ್ಬೇಕಂತಾರೆ, ಅವ್ರಿಗೆಲ್ಲ ಅವಕಾಶ ಬೇಡವಾ? ಇಷ್ಟು ಸುಂದರವಾಗಿ ಬೆಂಗಳೂರು ಮಾಡ್ತಾ ಇದೀರಿ ನೀವು. ಅದು ಸ್ಟೇಡಿಯಂ ಕೂಡ ಮಾಡಿ ಹೊಸದು, ಬಟ್ ಇಲ್ಲಿ ಟಿಕೆಟ್ ಆದ್ರೂ ಕೊಡ್ಸಕ್ ಹೇಳಿ ಸರ್. ಎಷ್ಟ್ ಜನ ನಾವು ಹೋಗ್ಬೇಕು ಅಂತೀವಿ, ನಮ್ಗೆ ಅಲ್ಲಿ ಹೋದ್ರೆ ಮರ್ಯಾದೆ ಇಲ್ಲ. ಅಲ್ಲಿ ಹೋಗಿ ಎಲ್ಲೋ ಕುಡಿಸ್ತಾರೆ ನಮ್ಮನ್ನ. ಕೆಳಗಡೆ ಹೋಗಿ ಒಂದ್ ಸಪರೇಟ್ ಲಾಂಚ್ ಮಾಡಿ ನಮಗೆ MLA ಮಂತ್ರಿಗಳಿಗೆ ಕೊಡೋಕೊಂದು ಅವಕಾಶ ಮಾಡಿ ಕೊಡಿಸಿ ಸರ್ ದಯವಿಟ್ಟು. ಸಭಾಧ್ಯಕ್ಷರೇ, ತಾವು ಇದಕ್ಕೆ ದೊರೆ ಹೇಳಪ್ಪ ಇನ್ನೊಂದ್ಸರಿ. ಅಲ್ಲದ ಟಿಕೆಟ್ ಎಲ್ಲರಿಗೂ 2 ಟಿಕೆಟ್, ಒಂದು 5 ಟಿಕೆಟ್ ಕೊಡಕ್ ಹೇಳಿ ಸರ್. ಬ್ಲಾಕ್ ಅಲ್ಲಿ ಮಾರ್ಕೊಂತಾರೆ ಟಿಕೆಟ್ಗಳನ್ನ. ಇಲ್ಲಿ ನಮಗ್ ಕೊಡಲ್ಲ MLA. ಏನ್ ಗೌರವ ಇಲ್ವಾ ಸರ್ಕಾರಕ್ಕೆ MLA? ಎಂಟೈರ್ ನಾವು ಜಮೀನ್ ಕೊಟ್ಟಿ ಒಂದೇ ನಿಮಿಷ ಎಂಟೈರ್ ನಾವು ಜಮೀನ್ ಕೊಟ್ಟಿರೋದು 16 ಎಕರೆ 32 ಗುಂಟೆ. ನಮ್ ಟಿಕೆಟ್ಗೆ ಅವ್ರು ಎಷ್ಟು ಚಾರ್ಜ್ ಮಾಡ್ತಾರೆ? 2,000 7,000 ರೂಪಾಯಿ ಟಿಕೆಟ್ ಚಾರ್ಜ್ ಮಾಡ್ತಾರೆ. 2,000 3,000 20,000. ಅವ್ರಿಗೆ ನಾವು ಇಷ್ಟು 16 ಎಕರೆ ಎಷ್ಟು ಕೊಟ್ಟಿದ್ದೇವೆ ಗೊತ್ತಾ? ಕೇವಲ ಅದು ಒಂದ್ ತಿಂಗಳಿಗೆ ನಮ್ಗ ಅಲ್ಲಿ ಚಾರ್ಜ್ ಮಾಡೋದು. ಅಲ್ಲಿ ಮ್ಯಾಚ್ ನೋಡಿ 8 ಗಂಟೆಗೆ ಚಾರ್ಜ್ ನಮ್ಗೆ 2,000 3,000. ನಾವು ಅವ್ರು ಕೊಟ್ಟಿರೋದು 1,600 ರೂಪಾಯಿ ತಿಂಗಳಿಗೆ. 1,600 ರೂಪಾಯಿ ಕೊಟ್ಟಿರೋದು. ನಮ್ ತಲೆ ಮೇಲೆ ಎಳಿತಾರೆ. ಕೋಟ್ಯಾಂತರ ರೂಪಾಯಿ ದುಡ್ಡು ಇದೆ ಅಂತವ್ರಿಗೆ ಇವರು ಇನ್ನೊಂದು ಸ್ಟೇಡಿಯಂ ಮಾಡ್ತೀರಂತ. ಇವ್ರಿಗೆ ನಾನು ಬುದ್ಧಿ ಕಲ್ಸಿ ಸರ್ ಅಧ್ಯಕ್ಷರೇ, ಬುದ್ಧಿ ಕಲ್ಸಿ. ಏನಿದು? ಸಭಾಧ್ಯಕ್ಷರೇ ಸರ್, ಒಂದ ನಿಮಿಷ ಸರ್. ದುಡ್ಡು ಕೊಡ್ತಿರ್ಬೇಕಾದ್ರೆ ದುಡ್ಡು ಕೊಡ್ತೀರಿ, ಏನ್ ಫ್ರೀ ಆಗಿ ಏನ್ ಕೊಡೋದು ಬೇಡ. ಅವ್ರೇನು ದುಡ್ಡು ಕೊಡ್ತೀರಿ? ಫ್ರೀ ಸಿಗಲ್ಲ ಸರ್. ಬ್ಲಾಕ್ ಅಲ್ಲಿ 20,000. ಆಯ್ತಪ್ಪ, ನಾನು ಟಿಕೆಟ್ ಕಳಿಸಿ ಸರ್ ನಮಗೆ. ಆಯ್ತು ಆಮೇಲೆ ಸರ್ ಒಂದ ನಿಮಿಷ ಟಿಕೆಟ್ ಅಧ್ಯಕ್ಷ ಇಲ್ಲಾಗ ಆಮೇಲೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.